ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಅಶ್ವಿನಿ ದೀಪಾರೆಡ್ಡಿ. ವೆಲ್ಕಮ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಪಾಪ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ರಂತೆ. ಸೊ ನಾನು ವಿಡಿಯೋ ನೋಡಿಬಿಟ್ಟು ಅವರು ಇಲ್ಲ ನಿಮ್ಮ ಹತ್ರ ವರ್ಕ್ ಮಾಡಿಸ್ಬೇಕು ಅಂತ ತೊಗೊಂಡು ಬಂದಿದ್ದಾರೆ. ಅವ್ರು ಹೇಳ್ಬೇಕಂದ್ರೆ ಡೈರೆಕ್ಟ್ ಸ್ಯಾರಿ ಮ್ಯಾನುಫ್ಯಾಕ್ಚರ್ ಅವರು ಅವ್ರದ್ದು ಅವ್ರ ತಂಗಿದೇನೋ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಅವರು ಬ್ಲೌಸು ವರ್ಕ್ ಮಾಡಿಸ್ಬೇಕು ಅಂತ ತೊಗೊಂಡು ಬಂದಿದ್ದಾರೆ. ಸೊ 4 ಬ್ಲೌಸ್ನ ತಂದಿದ್ದಾರೆ, ಬಟ್ ಒಂದು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಅಷ್ಟೇ. 3 ಬ್ಲೌಸು ವರ್ಕು ಮತ್ತು ಜಿಗ್ಜಾಗು ಎಲ್ಲ ಫುಲ್ ಸೆಟ್ಟು ಕೊಟ್ಟಿದ್ದಾರೆ ಅವರು. ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ ಡಿಸೈನ್ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಸೊ ಇದರ ಬಾಕ್ಸ್ನ ಇಟ್ಕೊಂಡಿದ್ದೀನಿ ಅವ್ರಿಗೆ ಕಳ್ಸೋಕ್ಕೆ. ಸೊ ಹೇಳ್ಬೇಕಂದ್ರೆ ಅವ್ರು ಮೈಸೂರಿಗೆ ಕೊರಿಯರ್ ಮಾಡಬೇಕಿತ್ತು, ಅವ್ರು ಬೆಂಗಳೂರಿಗೆ ಇಲ್ಲಿಗೆ ಬಂದಿದ್ದಾರಂತೆ. ಸೊ ಅದಕ್ಕೆ ಇಲ್ಲಿಗೆ ಕೊರಿಯರ್ ಮಾಡಿ ಅಂತ ಹೇಳಿದ್ರು. ಅವರು ಜೆ ಪಿ ನಗರಲ್ಲಿ ಅಂತಿರೋದು. ಸೊ ಅವ್ರಿಗೆ ಕೊರಿಯರ್ ಮಾಡಬೇಕು. ಈಗ ಈ ಥರ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಆಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಬೇಗ ಅಲ್ಲದೆ ಇದ್ದರೂ ನಿಮಗೆ ಸಿಗೋ 5-10 ನಿಮಿಷ ಟೈಮಲ್ಲಿ ವಿಡಿಯೋ ನೋಡಿ. ಹಾಗಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ. ಯಾವ ಥರ ಇವಾಗ ಸುಮ್ಮನೆ ಹೋಗ್ಬಿಟ್ಟು ಈ ಥರ ವರ್ಕ್ ಹಾಕ್ಕೊಡಿ ಅಂತಂದರೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಹಾಕ್ಕೊಟ್ಟಿರೋರಿಗೆ. ಸೊ ಅದಕ್ಕೋಸ್ಕರ ಅಷ್ಟೇ ವಿಡಿಯೋ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗ್ತೀನಿ. ಸೊ ಈ ಥರ ಬಾಕ್ಸ್ನ ಇಟ್ಕೊಂಡು, ಯಾಕಂದರೆ ಸ್ಯಾರಿನೂ ಇರೋದ್ರಿಂದ ಈ ಥರ ಬಾಕ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಫಸ್ಟ್ ಒಂದು ಬಂದು ಇದು ಸ್ಯಾರಿ, ಇದು ರೇಷ್ಮೆ ಸ್ಯಾರಿ ಅನಿಸುತ್ತೆ, ಮಿಕ್ಸ್ ಬರುತ್ತಲ್ಲ ಆ ಥರ. ಈ ಥರ ಇದೆ ಸ್ಯಾರಿ. ಕಲರ್ ಬಂದ್ಬಿಟ್ಟು ಈ ಥರ ಗ್ರೀನ್ ಕಲರಲ್ಲಿ ಸ್ಯಾರಿ ಇದೆ. ಸೊ ಫಸ್ಟ್ ಒಂದು ಬಂದು ಈ ಸ್ಯಾರಿ, ಅದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಈ ಕಲರಲ್ಲಿ ಬಂದಿದೆ ಬ್ಲೌಸು. ಈ ಕಲರು ಇದಕ್ಕೆ ಅವರು ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿದರು. ಆಮೇಲೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲ ಈ ಡಿಸೈನ್ ಹಾಕಿ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಇರೋದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರು. ಸೊ ನೀವಾದ್ರೂ ಅಷ್ಟೇ, ವಿಡಿಯೋದಲ್ಲಿರೋ ಡಿಸೈನ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಇನ್ ಕೇಸ್ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಅದು ನನಗೆ ಅಂದರೆ ನಮಗೆ ನೀವು ಡಿಸೈನ್ ಹೇಳೋಕ್ಕೂ ಸಹ ಈಸಿ ಆಗುತ್ತೆ ಅಂತ. ಮೊನ್ನೆ ಹಾಕಿದ್ರಲ್ಲ ಆ ವಿಡಿಯೋ, ನಿನ್ನೆ ಹಾಕಿದ್ರಲ್ಲ ಆ ವಿಡಿಯೋ ಅಂತಂದರೆ ನಾವು ವಿಡಿಯೋ ನೋಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ವಿಡಿಯೋ ನೋಡ್ತೀರ ಚೆನ್ನಾಗಿದೆಯಾ ಇಷ್ಟ ಅಂತ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಳ್ಳಿ ಅಷ್ಟೇ. ಸೊ ಈ ಥರ ಈ ಡಿಸೈನ್ ಬಂದು 500 ರುಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ ಸ್ಟೋನ್ ಮಾತ್ರ ಅಣಿಸಿದ್ದೀನಿ ಅಷ್ಟೇ. ಬಟ್ ಇದು ಎಲ್ಲ ಸೇಮ್ ಕಲರ್ ಅನಿಸಿರೋದ್ರಿಂದ ಜಸ್ಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ ಡಿಸೈನು. ಬಟ್ ಇದು ಡೈರೆಕ್ಟಾಗಿ ನೋಡಿದ್ರೆ ಡಿಸೈನ್ ಚೆನ್ನಾಗೇ ಕಾಣಿಸುತ್ತೆ. ಬಟ್ ವಿಡಿಯೋದಲ್ಲಿ ಒಂದು ಶೇಡ್ ಲೈಟೇ ಬರೋದು, ಕರೆಕ್ಟಾಗಿ ಕಾಣಿಸಲ್ಲ ವಿಡಿಯೋದಲ್ಲಿ. ಈ ಥರ ಬಂದಿದೆ ಡಿಸೈನು, ಫ್ಲವರ್ ಡಿಸೈನು ಬಳ್ಳಿ ಥರ ಬಂದಿದೆ. ಫ್ರಂಟ್ ಕೂಡ ಸೇಮ್ ಇದೆ ಆಲ್ಮೋಸ್ಟು. ಫ್ರಂಟ್ ಮತ್ತು ಬ್ಯಾಕ್ ನೆಕ್ಕು ಸೇಮ್ ಒಂದೇ ಥರನೇ ಇರುತ್ತೆ. ಸೊ ಇದಕ್ಕೆ ಡೋರಿ ಬಂದುಬಿಟ್ಟು ಇದೊಂದಕ್ಕೆ ನನಗೆ ಇವ್ರದ್ರಲ್ಲಿ ಇದೊಂದಕ್ಕೆ ಕರೆಕ್ಟಾಗಿ ಪೀಸ್ ಆಗಿರೋದೆ. ಇದೊಂದು ಬ್ಲೌಸ್ ಪೀಸ್ ಜಾಸ್ತಿ ಬಂದಿತ್ತು. ಸೊ ಈ ಥರನೇ ಹಾಕಿದ್ದೀನಿ ಅಷ್ಟೇ. ಇದು ಒಂದು ಫಸ್ಟ್ ಒನ್ನು. ಸೆಕೆಂಡ್ ಒಂದು ಸ್ಯಾರಿ ಬಂದು ಈ ಥರ ಆರೆಂಜ್ ಕಲರಲ್ಲಿದೆ ಸ್ಯಾರಿ. ಮತ್ತು ಇವಾಗ ಏನು ತೋರಿಸಿದ್ನಲ್ಲ ಅದೇ ಕಲರಲ್ಲಿ ಬಾರ್ಡ್ರ್ ಬಂದಿದೆ. ಬ್ಲೌಸ್ ಕೂಡ ಇದೇ ಕಲರಲ್ಲಿನೇ ಬಂದಿದೆ. ಬಟ್ ಸ್ಯಾರಿಗಳಂತ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾವೆ. ಈ ಕಲರು ಇದಕ್ಕೆ ಬಂದುಬಿಟ್ಟು ಇವಾಗ ತೋರಿಸಿದ್ನಲ್ಲ ಬ್ಲೌಸ್ ಬಾರ್ಡ್ರ್ ಕಲರ್ ಬ್ಲೌಸ್ ಬಂದಿರುತ್ತೆ. ಸೊ ಅದಕ್ಕಿಂತ ಒಂದು ಶೇಡ್ ಡಾರ್ಕಲ್ಲಿದೆ. ಇದು ಬಂದುಬಿಟ್ಟು ಅವರು ಓನ್ನಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ಡಿಸೈನ್ನ. ಸೊ ಇದೇನಂತಾರೆ ಗಂಡ ಬೇರುಂಡ ಚಿತ್ರ ಇರೋದು. ಇದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಸ್ಲೀವ್ಸ್ಗೆ ಸೇಮ್ ಅದೇ ಥರನೇ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬಂದಿದೆ. ಇದು ಆ್ಯಕ್ಚುಲಿ ಇದು ಬಿಡಬಾರ್ದಿತ್ತು ನಾನು, ಬಟ್ ಏನಕ್ಕೆ ಅಂತಂದರೆ ಸ್ಲೀವ್ಸ್ ಅವ್ರದ್ದು ಬಟ್ಟೆ ಪೀಸ್ ತುಂಬಾ ಕಮ್ಮಿ ಇತ್ತು. ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಅಷ್ಟೇ. ಈ ಡಿಸೈನ್ಗೆ ನಾನು 700 ರುಪೀಸ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಅದು ತುಂಬಾ ಬ್ರಾಡ್ ಜಾಸ್ತಿ ಇದೆ. ಅದಕ್ಕೇನೆ ಚಿಕ್ಕದು ಬ್ಲೌಸ್ ಇದ್ದರೆ ಬ್ರಾಡು ಡೀಪು ಎಲ್ಲನೂ ಕಮ್ಮಿ ಇದ್ದಾಗ ಟೈಮಿಂಗ್ಸ್ ಕಮ್ಮಿ ಬರುತ್ತೆ. ಸೊ ಅವಾಗ
ಟೈಮಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ. ಇಲ್ಲಿ ಸ್ಟೋನ್ನ ಕೊಟ್ಟಿದ್ದೀನಿ. ಇಲ್ಲಿ ಡಿಸೈನ್ ಬಂದಿತ್ತು ಮತ್ತು ಚಿಕ್ಕದಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನ ಸ್ಕಿಪ್ ಮಾಡಿ ಸ್ಟೋನ್ನ ಕೊಟ್ಟಿದ್ದೀನಿ. ಇದು ನಾರ್ಮಲ್ ಸ್ಟಿಚಿಂಗಿಗಂತ ಕೊಟ್ಟಿದ್ರು ಅಷ್ಟೇ. ಫುಲ್ ಖಾದಿ ಕಾಟನ್ ಅಂತಾರಲ್ಲ ಆ ಥರದ್ದು ನಾರ್ಮಲ್ ಸ್ಟಿಚಿಂಗ್ ಅಷ್ಟೇನೆ. ಇದು ಕವರ್ ಲಾಸ್ಟ್ ಒಂದು ಬಂದ್ಬಿಟ್ಟು ಈ ಥರ ಮೈಸೂರು ಸಿಲ್ಕ್ ಸ್ಯಾರಿ. ಇದು 15,000 ರೂಪಾಯಿ ಅಂತೆ ಸ್ಯಾರಿ. ಇದು ಸ್ಯಾರಿ ಸ್ಕೀಮ್ ಏನೋ ಒಂದು ಹೇಳಿದ್ರು, ಅದನ್ನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ನಾನು. ಇದು ಈ ಥರ ಫುಲ್ ಇದೇ ಥರನೇ ಜರಿ ಅಂದರೆ ಸೆರಗು ಕೂಡ ಇದೇ ಥರ ಬಂದಿದೆ. ಇದು ಫುಲ್ ಪ್ಯೂರು ಮೈಸೂರು ಸಿಲ್ಕ್ ಸ್ಯಾರಿ ವಿತ್ ಮಾರ್ಕ್ ಕೂಡ ಇರುತ್ತೆ ಅಂತ ಹೇಳಿದ್ರು ಅವರು. ಇದು ಬ್ಲೌಸ್ ಬಂದು ಅದು ಎಂಗೇಜ್ಮೆಂಟ್ ಅಂತ ಹೇಳಿದ್ನಲ್ಲ, ಸೊ ಅದೇ ಹುಡುಗಿದೇನೆ ಇದು ಸ್ಯಾರಿ. ಸೊ ಇದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಬಂದಿದೆ. ಇದಕ್ಕೆ ಏನು ಒಂದು ಸ್ಟೋನ್ ಆಗಲಿ ಬೀಡಾಗಲಿ ಏನು ಆ್ಯಡ್ ಮಾಡಿಲ್ಲ, ಬಟ್ ಹ್ಯಾಂಡ್ ವರ್ಕ್ ಡಿಸೈನ್ ಕಸ್ಟಮೈಸರ್ ಮಾಡಿಸಿರೋದು ಅಷ್ಟೇನೆ. ಈ ಥರ ಬಂದಿದೆ. ಫ್ರಂಟು ನಾರ್ಮಲ್ ಫ್ರಂಟು ಬ್ಯಾಕು ನೆಕ್ಕು ಒಂದೇ ಥರ ಬಂದಿರುತ್ತೆ. ಇದು ಸ್ಲೀವ್ಸು ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ಈ ಥರ ಬಂದಿದೆ ಸ್ಲೀವ್ಸ್ಗೆ. ಮತ್ತು ಈ ಥರ ಹ್ಯಾಂಗಿಂಗ್ಸ್ನ ಆ್ಯಡ್ ಮಾಡಿದ್ದಾರೆ, ಬಟ್ ಅವರೇ ಕೇಳಿದ್ರು ಹ್ಯಾಂಗಿಂಗ್ಸ್ ಹಾಕಿ ಅಂತ ಹೇಳ್ಬಿಟ್ಟು. ಬಟ್ ಕೆಳಗಡೆ ಮಾತ್ರ ಈ 2 ಜರಿನ ಹಾಗೆ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಇದು ಫುಲ್ ಡಿಸೈನು ಈ ಥರ ಬಂದಿದೆ ತೋಳು. ಈ ಒಂದು ಡಿಸೈನ್ಗೆ ನಾನು ವಿತ್ ಹ್ಯಾಂಗಿಂಗ್ಸು ಮತ್ತು ಇದು ಡೋರಿ ಬಂದಿದೆಯಲ್ಲ, ಇದಕ್ಕೂ ಕೂಡ ಅವರು ವರ್ಕದ ಹಾಕ್ಬಿಟ್ಟು ಡೋರಿ ಹಾಕಿ ಅಂತ ಹೇಳಿದರು ಹಿಂದೆಗಡೆ ಕಟ್ಕೊಳ್ಳೋಕ್ಕೆ. ಬಟ್ ಇದು ಪೀಸೇ ಒಂದು ಚೂರು ಪೀಸ್ ಉಳಿದೇ ಇರೋ ಕಾರಣ ನಾನು ಈ ಥರದ್ದನ್ನು ಹಾಕಿದ್ದೀನಿ ಅಷ್ಟೇ. ರೆಡಿಮೇಡು ಆಲ್ಮೋಸ್ಟ್ ಯಾರಿಗೂ ರೆಡಿಮೇಡ್ ಹಾಕೋಕ್ಕೆ ಹೋಗಲ್ಲ, ಪೀಸ್ ಇಲ್ಲದೆ ಇದ್ದರೆ ಮಾತ್ರ ರೆಡಿಮೇಡ್ ಹಾಕೋದು. ಯಾಕಂದರೆ ನಾವು ಲಾಡಿಗೆ ತೊಗೊಳಕ್ಕೆ ಸ್ಟ್ರೈಟ್ ಪೀಸ್ ತೊಗೊಳಕ್ಕಾಗಲ್ಲ, ಇದಕ್ಕೆ ಸ್ವಲ್ಪ ಜಾಸ್ತಿ ಪೀಸ್ ಬೇಕು. ಅದಕ್ಕೋಸ್ಕರ ಈ ಥರ ರೆಡಿಮೇಡ್ನ ತೊಗೊಂಡ್ಬಿಟ್ಟು ಈ ಥರ ಡೋರಿನ ಹಾಕಿದ್ದೀನಿ ಅಷ್ಟೇನೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೆ ನಾನು ಪ್ರೈಸ್ ಬಂದ್ಬಿಟ್ಟು 1600 ರೂಪೀಸ್ನ ತೊಗೊಂಡಿದ್ದೀನಿ. ಇನ್ನೂ ದೊಡ್ಡದಾಗಿತ್ತು ಅಂತಂದರೆ ಅದರದ್ದು ಡಿಸೈನು ಅಥವಾ ಅವರು ಬ್ಲೌಸ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನು. ಸೊ ಈ ಥರ ಬಂದಿದೆ. ಇದು ತುಂಬಾ ಇಷ್ಟ ಆಯಿತು ನನಗೆ ಹೇಳ್ಬೇಕು ಅಂತಂದರೆ. ಇದು ಸ್ಯಾರಿ ಕಲರೇ ಆ್ಯಡ್ ಮಾಡಿದ್ದಾರೆ. ಸೊ ಬ್ಲೌಸ್ ಕಲರೇ ಹಾಕ್ಸಿದ್ರೆ ನೀವು ಬೇರೆ ಬ್ಲೌಸ್ಗೂ ಕೂಡ ಇದೇ ಬ್ಲೌಸ್ನ ಬೇರೆ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಬೋದು. ಇಲ್ಲ ನಾವು ಒಂದೇ ಸೀರೆಗೆ ಮ್ಯಾಚ್ ಮಾಡ್ಕೊತೀವಿ ಅಂತಂದರೆ ಈ ಥರ ಹ್ಯಾಂಗಿಂಗ್ಸ್ನ ನೀವು ಸ್ಯಾರಿ ಕಲರ್ ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಇದೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ನೀವು ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಂಡ್ರೆ ನಿಮ್ಮ ಬ್ಲೌಸ್ಗಳಿಗೆ ಹಾಕ್ಸ್ಕೊಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಅಡ್ರೆಸ್ನ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವೇನಾದರೂ ಇದೇ ಥರ ವರ್ಕ್ನ ಇದೇ ಸೇಮ್ ಪ್ರೈಸಲ್ಲಿ ಮಾಡಿಸ್ಕೊಬೇಕು ಅಂತ ಇದ್ದರೆ ಕೆಳಗಡೆ ಕಾಂಟ್ಯಾಕ್ಟ್ ಮಾಡ್ಬೋದು. ಪೋಸ್ಟ್ ಕೊರಿಯರು ಎರಡೂ ಕೂಡ ಅವೈಲೇಬಲ್ ಇದೆ. ನೀವು ಯಾವುದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಯಾವ ಡಿಸೈನ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತೆಲ್ಲ ಕನ್ಫರ್ಮ್ ಮಾಡಿಕೊಂಡು ನೀವು ಕೊರಿಯರ್ ಆಗಲಿ ಪೋಸ್ಟ್ ಆಗಲಿ ಮಾಡ್ಬೋದು. ಈಗ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಹ ನಿಮ್ಗೆ ಹತ್ತಿರದಲ್ಲಿರೋ ಟೈಲರ್ ಶಾಪಲ್ಲಾಗಲಿ ಅಥವಾ ಬುಟಿಕಲ್ಲಾಗಲಿ ಕೇಳಿದ್ರು ಸಹ ಇದೇ ಥರ ಡಿಸೈನ್ ಯಾವ್ದು ಬೇಕು ಅಂದರೂ ಸಹ ನಿಮಗೆ ಮಾಡಿ ಕೊಡ್ತಾರೆ. ಇದೆಲ್ಲ ಡಿಸೈನ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ
ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಡಿಸೈನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ.